ಕೊಲ್ನಾಡು ಸಾಲಿತೂರು ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಂವಿಧಾನ ವಿರೋಧಿ ಎನ್ಆರ್ಸಿ ಸಿಎಎ ಎನ್ಪಿಆರ್ ಅನ್ನು ಖಂಡಿಸಿ ಪ್ರತಿಭಟನಾ ಸಮಾವೇಶವು ಫೆಬ್ರವರಿ 16ರ ಭಾನುವಾರ ಮಧ್ಯಾಹ್ನ ಸಾಲಿತೂರಿನಲ್ಲಿ ನಡೆಯಲಿದೆ ಎಂದು ಕೊಲ್ನಾಡು ಸಾಲಿತೂರು ಸಂವಿಧಾನ ಸಂರಕ್ಷಣಾ ಸಮಿತಿಯ ಸಂಚಾಲಕ ಎಂಎಸ್ ಮೊಹಮ್ಮದ್ ತಿಳಿಸಿದರು। ಅವರು ವಿಟ್ಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೇಂದ್ರ ಸರ್ಕಾರ ಜನ ವಿರೋಧಿ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮೂಲಕ ಜನರಲ್ಲಿ ಗೊಂದಲ ಮೂಡಿಸುತ್ತಿದೆ। ಪೌರತ್ವ ಸಾಬೀತುಪಡಿಸಲು ಸರ್ಕಾರವೇ ಜಾರಿಗೆ ತಂದಿರುವ ಆಧಾರ್ ಪಾಸ್ಪೋರ್ಟ್ ದಾಖಲೆ ಸರಿಯಾದ ದಾಖಲೆಯಲ್ಲ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ। ಕಳೆದ ಹಲವಾರು ತಿಂಗಳುಗಳಿಂದ ಇದರ ವಿರುದ್ಧ ಹೋರಾಟ ನಡೆಸಲಾಗುತ್ತಿದೆ, ಆದರೆ ಸರ್ಕಾರ ಈ ಬಗ್ಗೆ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ। ಈ ಹಿನ್ನೆಲೆಯಲ್ಲಿ ಸಾಲಿತೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು 5,000 ಜನ ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು। ಪ್ರತಿಭಟನೆಯಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಮೈಸೂರು, ಸಾಮಾಜಿಕ ಹೋರಾಟಗಾರ ಮಹೇಂದ್ರ ಕುಮಾರ್, ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿಆರ್ ಭಾಸ್ಕರ್ ಪ್ರಸಾದ್, ಸಾಲಿತೂರು ಚರ್ಚಿನ ಹೆನ್ರಿ ಡಿಸೋಸಾ, ಹಾಜಿ ಅಬ್ದುಲ್ ಖಾದರ್ ಉಸ್ತಾದ್, ಹಾಫಿಜ್ ಸುಫಿಯಾನ್ ಸಕಾಫಿ ಕಾವಳಕಟ್ಟೆ, ಮಾಜಿ ಸಚಿವ ಬಿ ರಮಾನಾಥ್ ರೈ ಸೇರಿದಂತೆ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು। ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇದ್ದಾರೆ। ನಮ್ಮ ಪ್ರಧಾನಮಂತ್ರಿ ಒಂದು ಮಾತಾಡಿದ್ರೆ ಗೃಹ ಮಂತ್ರಿ ಮತ್ತೊಂದು ಮಾತಾಡ್ತಾರೆ, ಮತ್ತೊಬ್ಬ ಸಚಿವ ಇನ್ನೊಂದು ಮಾತಾಡ್ತಾರೆ। ಒಬ್ರು ಹೇಳ್ತಾರೆ ಇದನ್ನು ಬೇಗ ಜಾರಿ ಆಗ್ಲಿಕ್ಕೆ ನಾವೇನೋ ಅವಸರ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ ಇದು ಸುಲಭ ಇಲ್ಲ ಅಂತೇಳಿ, ಮತ್ತೊಂದು ಹೇಳ್ತಾರೆ ಕಷ್ಟ ಇಲ್ಲ ಅಂತೇಳಿ, ಮತ್ತೊಬ್ರು ಹೇಳ್ತಾರೆ ಪಾರ್ಲಿಮೆಂಟ್ ಚರ್ಚೆ ಆಗಿಲ್ಲ ಅಂತ ಹೇಳ್ತಾರೆ। ಒಟ್ಟಾರೆಯಾಗಿ ಜನರಿಗೂ ಗೊಂದಲ ಇದೆ, ಅವರಿಗೂ ಗೊಂದಲ ಇದೆ। ಇದೊಂದು ಆತಂಕಕಾರಿಯಾದಂತ ಒಂದು ವಿಚಾರ। ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಎಬಿ ಅಬ್ದುಲ್, ಅಶ್ರಫ್ ಸಾಲಿತೂರು, ಪಿಎಂ ಹಕೀಂ ಪರ್ತಿಪಾಡಿ, ಕಲಂದರ್ ಪರ್ತಿಪಾಡಿ ಉಪಸ್ಥಿತರಿದ್ದರು।